ಯಾಲಕ್ಕಿ ನೀವು ನೋಡಿದ್ರಲ್ವಾ, ಕಾಯಿ ಬರ್ತಾ ಇದೆಯಲ್ವಾ. ಎರಡನೇದು ಅಡಿಕೆ ಈಗ ಅಲ್ಲೊಂದು ಗೊನೆ ಈಗ ಕಡಿತಾ ಇದ್ದಾವೆ. ಇನ್ನು ಈ ವರ್ಷ ಬರೋ ವರ್ಷನೂ ಅದ್ರ ಬೆಳೆ ಲೆಕ್ಕ ಹಾಕಂಗಿಲ್ಲ. ಜೇನು ಪೆಟ್ಟಿನೇ ಜೇನು ಬಿಚ್ಚಿದಂಗೆ ಅದು ತೆಗಿಯೋಕ್ಕೆ ಬರ್ತಾನೆ ಸರ್ ನಮ್ಮ ಹುಡುಗ. ಅವ್ರೇನಂದರೆ ಒಂದೊಂದೇ ತೆಗಿತೀವಿ, ಅದನ್ನು ಒಂದೊಂದೇ ಬಾಕ್ಸ್ ಎತ್ಕೊಂಡು. ನಿಮ್ಮ ಹತ್ರ ತುಪ್ಪ ಸಿಗ್ತದೆ? ನಮ್ಮ ಹತ್ರ ಇಲ್ಲ ಸರ್, ನಮಗೆ ಸಾಕಾಗ್ತದೆ. ಎರಡು ಇಟ್ಕೊಂಡಿದ್ರೆ? ಎರಡಲ್ಲ, ಒಂದು 5-6 ಇಟ್ಟಿದ್ವಿ. ಅವು ಇರಲ್ಲ ನಮ್ಮದ್ರಲ್ಲಿ. ಈಗ ಅವ್ರು ತಿನ್ನಕ್ಕೆ ಹೋದಾಗ ಹೋಗ್ಬಿಡ್ತವೆ. ನೋಡಿ ಕಾಫಿ ನೋಡಿ ಸರ್, ಇದು ಕೋಕೋ ಗಿಡ. ಇವೊಂದು 3-4 ಗಿಡ ಸುಮ್ಮನೆ ನಮ್ಮ ಮನೆಗೆ ಅಂತ ಹಾಕಿದ್ದೀವಿ. ಇಲ್ಲೇನಾಗಿದೆ ಅಂದರೆ ಕೋಕೋ ತಿನ್ನೋದು, ಅದು ಚಾಕ್ಲೇಟ್ ಮಾಡ್ತಾರೆ. ಅಲ್ಲಿಂದ ಆಚೆಗೆ ಮನೆಗಂತಾನೆ ಮಾಡಿದೆ. ಅಲ್ಲಿಂದ ಈಚೆಗೆ ಮಾತ್ರ ನಮ್ಮ ನಿಮಗೆ ಮಕ್ಕಳು ಇಬ್ಬರು. ಅಲ್ಲಿಂದ ಬಂದು ಅಲ್ಲಿ ನಿಮ್ಮ ಊರು ಅಲ್ಲಿ ಗಿಡ ಊರಲ್ಲಿ ದಾವಣಗೆರೆಯಲ್ಲಿ ನಮಗೇನಿಲ್ಲ ಸರ್. ನಾವು ದಾವಣಗೆರೆ ಬಿಟ್ಟು 46 ವರ್ಷ ಆಯಿತು. ನಾವು 46 ವರ್ಷದಿಂದ ಇಂಡಿಯಾ ಎಲ್ಲ ತಿರುಗಿದ್ವಿ. ಈ ಲಾಸ್ಟ್ ಬೆಂಗಳೂರು ಸೇರಿದ್ವಿ. ನೀವೇನು ಕಳಿಸಿದ್ವಿ? ಈಗ ನಿಮ್ಮ ಮದ್ದೂರಿಂದ ಮೈಸೂರು ರೋಡ್ಡು ಒಂದು 10-15 ವರ್ಷದಲ್ಲಿ ಮಾಡಿದ್ದೀವಲ್ವ, ನಮ್ಮ ಕಂಪ್ನಿನೂ ಮಾಡಿದ್ದೀವಿ. 2003ರಲ್ಲಿ ಮಾಡಿದ್ದೀವಿ. ಈ ಅಡಿಕೆ ಇನ್ನೊಂದು 2 ವರ್ಷದಲ್ಲಿ ಬರ್ತದೆ. ಈಗ ಇದು ಜಾಯ್ಕಾಯಿ.